ಇಲ್ಲಿನ ಜನರು ಮಡಿಕೇರಿ ನಗರಸಭೆಗೆ ಹಿಡಿಶಾಪ ಹಾಕುತ್ತಲೇ ಇದ್ದಾರೆ. ತಮ್ಮನ್ನು ಕಾಡುತ್ತಿರುವ ನಾಗರಿಕ ಸಮಸ್ಯೆಗಳ ಬಗ್ಗೆ ನಗರಸಭೆಗೆ ಮನವಿ ಸಲ್ಲಿಸಿ ಹೈರಾಣಾಗಿರುವ ಜನರು ತಮಗೆ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ ಎಂದು ನಿಡುಸುಯುತ್ತಾರೆ. ಅಷ್ಟಕ್ಕೂ ಇವರ ಸಮಸ್ಯೆ ಏನು? ಇಲ್ಲಿ ರಸ್ತೆ ಇದೆ, ಆದರೆ ಇದ್ದ ಹದಗೆಟ್ಟ ರಸ್ತೆಯನ್ನೇ ನೀರಿನ ಯೋಜನೆಗಾಗಿ ಅಲ್ಲಲ್ಲಿ ಬಗೆಯಲಾಗಿದೆ. ಆಟೋ ರಿಕ್ಷಾ ಮತ್ತಿತರ ವಾಹನಗಳು ರಸ್ತೆಯಲ್ಲೇ ಎಗರಿ ಬೀಳ್ತಿವೆ. ಅಗೆದ ಮಣ್ಣು ಕಲ್ಲುಗಳು ರಸ್ತೆಯಲ್ಲಿ ದಿಬ್ಬಗಳಾಗಿ ಪರಿವರ್ತನೆಯಾಗಿವೆ. ಇನ್ನು ಚರಂಡಿ ವ್ಯವಸ್ಥೆಯೋ ಆ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ. ಯಾವುದೋ ಕಾಲದಲ್ಲಿ ದುರಸ್ತಿ ಕಂಡ ಚರಂಡಿಯನ್ನು ಕೌನ್ಸಿಲರ್ಗಳು ತಿರುಗಿಯೂ ನೋಡಿಲ್ಲ. ಚರಂಡಿಯ ಸಿಮೆಂಟ್ ಹಾಗೂ ಕಲ್ಲುಗಳು ಕಳಚಿಕೊಂಡು ಬಿದ್ದಿವೆ. ಕೆಲವೆಡೆ ಚರಂಡಿಯೊಳಗೆ ಕಲ್ಲುಗಳ ರಾಶಿಯೇ ಇದೆ. ಕುಸಿದ ಸ್ಥಿತಿಯಲ್ಲಿರುವ ಚರಂಡಿ ವ್ಯವಸ್ಥೆಯಿಂದಾಗಿ ಕೊಳಚೆ ನೀರು ನಿಂತು ಬಡಾವಣೆಯೇ ರೋಗಗಳಿಗೆ ಆಹ್ವಾನ ನೀಡ್ತಿದೆ. ಮನೆಗಳ ಬಾಗಿಲು ತೆರೆದರೆ ಮೂಗಿಗೆ ಗಬ್ಬು ವಾಸನೆ ಅಡರುತ್ತಿದೆ. ರಸ್ತೆಯಲ್ಲಿ ಮೂಗು ಮುಚ್ಚಿಕೊಂಡೇ ನಡೆದಾಡುವ ಪರಿಸ್ಥಿತಿ. ಪುಟಾಣಿ ನಗರ ಆಯಕಟ್ಟಿನ ಪ್ರದೇಶದಲ್ಲಿದ್ದು ಗುಡ್ಡದ ಮೇಲಿದೆ. ರಸ್ತೆ ಚರಂಡಿಯ ಅವ್ಯವಸ್ಥೆಯಿಂದಾಗಿ ವಾಹನಗಳು ಅವಘಡಕ್ಕೆ ತುತ್ತಾಗುವುದು ಸಾಮಾನ್ಯ. ಇದು ಸಾಲದು ಎಂಬಂತೆ ಸಂಜೆಯಾದರೆ ಇಡೀ ಬಡಾವಣೆಯೇ ಕತ್ತಲಾವರಿಸುತ್ತದೆ. ಕಾರಣ ಇಲ್ಲಿರುವ ಬೀದಿ ದೀಪಗಳಿಗೂ ಗ್ರಹಚಾರ ವಕ್ಕರಿಸಿಕೊಂಡಿದೆ. ಕೆಟ್ಟು ನಿಂತಿರುವ ಬೀದಿ ದೀಪಗಳು ನಿವಾಸಿಗಳಿಗೆ ಕತ್ತಲು ಕರುಣಿಸಿವೆ. ಮಡಿಕೇರಿ ನಗರ ಅಂತ ಹೇಳಿದ್ರೆ ಮೊದಲೇ ಗುಡ್ಡಗಾಡು ಪ್ರದೇಶ. ಎಲ್ಲಿ ಹೋದರೂ ಅಪ್ಪ ಹತ್ಕೊಂಡಿರೋ ನಿಲ್ಕೊಂಡೇ ಹೋಗಬೇಕು. ಅದರಲ್ಲೂ ರಸ್ತೆಗಳು ಸಹ ಅಂತ ಇರೋದೇ ಒಂದು 2 ವೆಹಿಕಲ್ ಕಷ್ಟದಲ್ಲಿ ಹೋಗುವಂಥ ರಸ್ತೆಗಳು. ಅದರಲ್ಲಿ ಈಗ ಈ ಪುಟಾಣಿ ನಗರದ ಅವಸ್ಥೆ ನೋಡ್ತಾ ಇದ್ವಿ. ಇದು ಓಂಕಾರೇಶ್ವರ ಟೆಂಪಲ್ ಹಿಡಿದು ಇದು ಬೆಟ್ಟ ತುದಿಯವರೆಗೆ ಫುಲ್ ಹತ್ಕೊಂಡು ಹೋಗಬೇಕು. ಅಂಥ ರಸ್ತೆಯಲ್ಲಿ ಒಂದು ಕಡೆ ಚರಂಡಿ, ಆ ಚರಂಡಿಯೂ ಸರಿ ಕ್ಲೀನ್ ಮಾಡಿಲ್ಲ. ಎಲ್ಲ ಕಲ್ಲುಗಳು ಕಿತ್ತು ಬಿದ್ದು ಹೋಗಿದೆ. ಸೈಡ್ ಕೊಡಲಿಕ್ಕೆ ಜಾಗ ಇಲ್ಲ. ಅದರೊಟ್ಟಿಗೆ ಈಗ ಪೈಪ್ಲೈನ್ ಅಂತೇಳಿ ಅಗದಾಕ್ತಿದ್ದಾರೆ, ಅದು ಮುಚ್ಚುತ್ತಾ ಇಲ್ಲ. ಇಂಥ ಒಂದು ಕಷ್ಟದಲ್ಲಿ ಈ ಪರಿಸ್ಥಿತಿಯಲ್ಲಿ ನಾವು ಚಾಲನೆ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಏರ್ತಿರೋ ಪೆಟ್ರೋಲ್ ರೇಟ್, ಈ ನಮ್ಮ ಸ್ಪೇರ್ ಪಾರ್ಟ್ಸ್ ರೇಟ್ ಪ್ರತಿಯೊಂದು ಏರ್ತಾ ಇದೆ. ರಿಪೇರಿ ಚಾರ್ಜ್ ಹೆಚ್ಚಾಗ್ತಿದೆ. ಆದರೆ ಸರ್ಕಾರಕ್ಕೆ ಇದು ಅವರ ಗಮನಕ್ಕೆ ಬರ್ತಾನೆ ಇಲ್ಲ ಅಂತ ಕಾಣಿಸ್ತದೆ. ಯಾಕೆ ದಯವಿಟ್ಟು ಸಾರ್ವಜನಿಕರು ಎಲ್ಲರೂ ಎದ್ದು ನಿಂತು ಒಂದು ಸಲ ಈ ಸರ್ಕಾರದ ಬಗ್ಗೆ ನಗರಸಭೆ ಬಗ್ಗೆ ಹೋರಾಟ ಮಾಡಿ ಇದನ್ನು ಸರಿ ಮಾಡೋ ವ್ಯವಸ್ಥೆ ಮಾಡಿಸ್ಬೇಕು. ಈ ಯಾರದ ಕೌನ್ಸಿಲರ್ ಆಗಲಿ ಯಾರೇ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಕಾಣ್ತದೆ. ದಯವಿಟ್ಟು ಕೌನ್ಸಿಲರ್ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಹೇಳಿ ಕೇಳ್ಕೊಂಡು. ಇಲ್ಲಿ ನೀವು ಓಟ್ನಲ್ಲಿ ನಿಲ್ಸಿದ್ರಲ್ಲ, ಅವ್ರಿಗೂ ಹೇಳಿ ಹೇಳಿ ನಮಗದು ಸಾಕಾಯಿತು. ಏನು ಮಾಡ್ತಾನೇ ಇಲ್ಲ ಯಾರೂ ಬಂದು. ಈ ಚರಂಡಿ ಮೊದಲು ಸರಿ ಮಾಡಿ ಕೊಡಿಯಪ್ಪ, ನಮಗೆ ಸಾಕು. ರೋಡ್ ಮಾಡಿಲ್ಲಂತೂ ಪರವಾಗಿಲ್ಲ, ಚರಂಡಿ ಸರಿಯಾಗಬೇಕು. ಇಲ್ಲಿ ನೋಡಿ ವಾಸನೆ ರಾತ್ರಿ ಎಲ್ಲ ಕೂರೋಕ್ಕಾಗಕ್ಕಿಲ್ಲ. ಸೊಳ್ಳೆದು ಕಾಟ. ಸೈಡಿಗೆ ಹೋಗ್ತಾ ಇರ್ತದಲ್ಲ, ಆ ಸೈಡಿಂದ ಎಲ್ಲ ಕಲ್ಲುಗಳೆಲ್ಲ ಚರಂಡಿ ಒಳಗೆ ಬೀಳ್ತಾ ಉಂಟು. ಮತ್ತು ಎಲ್ಲಿ ನೀರು ಹೋಗ್ತದೆ, ನೀರೆಲ್ಲ ಹಾಗೆ ನಿಂತಿರ್ತದೆ. ಎಂಥದ್ದು ಗಲೀಜು ನೀರೆಲ್ಲ ನಾವು ಕೈ ಹಾಕೋಕ್ಕೆ ಆಗ್ತದೆ ಅದರೊಳಗೆಲ್ಲ. ಕೌನ್ಸಿಲರ್ ಕೇಳಲ್ವಾ? ಅಯ್ಯೋ, ಕೇಳಿದ್ರೆ ಯಾರೂ ಬರೋಕ್ಕಿಲ್ಲ. ಹ್ಞೂ ಹ್ಞೂ ಅಂತ ಹೇಳ್ತಾರೆ, ಯಾರೂ ಬರೋಕ್ಕಿಲ್ಲ. ತಿರುಗಿ ಅವ್ರವ್ರ ಮನೆ ಮುಂದೆ ಎಲ್ಲ ಚೆಂದ ಮಾಡ್ಕೊಳ್ತಾ ಇದ್ದಾರೆ. ಈ ಲೈನ್ ಮಾತ್ರ ಏನು ಮುಟ್ಟುತ್ತಾನೆ ಇಲ್ಲ ಯಾರೂ. ನಾವು ಮನುಷ್ಯರಲ್ಲ ಇರೋದು. ಅದು ಸ್ವಲ್ಪ ಸರಿ ಮಾಡಿ ಕೊಟ್ಟರೆ ಏನಾಗ್ತದೆ? ಅಲ್ಲೆಲ್ಲ ಅವ್ರವ್ರ ಮನೆ ಮುಂದೆಲ್ಲ ಸರಿ ಮಾಡ್ಕೊಳ್ತಾ ಇದ್ದಾರೆ. ಈ ಲೈನಲ್ಲಿ ಮಾತ್ರ ಮಾಡೋಕ್ಕಿಲ್ಲ. ನಾವು ಹೇಳ್ತಾ ಇದ್ದೀವಿ ಅಲ್ಲೇ ಆ ಮೂಲೆ ಇಷ್ಟು ಮಾಡಿಕೊಟ್ಟು ಸಾಕು ಅಂತ. ಮಾಡ್ತಾನೆ ಇಲ್ಲ. ನೋಡಿ ಎಲ್ಲ ಕಲ್ಲುಗಳು ಬೀಳಿ ನೋಡಿ ಎಲ್ಲ ಹೇಗೆ ಉಂಟು. ಇಲ್ಲಿನ ಕೌನ್ಸಿಲರ್ ಮಂಜುಳಾ ವಿರುದ್ಧ ನಿವಾಸಿಗಳು ಕೆಂಡ ಕಾರುತ್ತಾರೆ. ಸಮಸ್ಯೆಗಳು ಜಟಿಲವಾಗುತ್ತಿದ್ದರೂ ಕೌನ್ಸಿಲರ್ ಇತ್ತ ತಿರುಗಿಯೂ ನೋಡುತ್ತಿಲ್ಲ ಎಂದು ಆರೋಪ ಮಾಡುತ್ತಾರೆ. ವೋಟ್ ಹಾಕಿಸಿಕೊಂಡ ಕೌನ್ಸಿಲರ್ ಅನಂತರ ವಾರ್ಡನ್ನೇ ಮರೆತಿದ್ದಾರೆ ಎಂದು ಕೆಲವರು ಆರೋಪಿಸಿದ್ರೆ, ನಗರಸಭೆ ಅನುದಾನ ನೀಡದಿದ್ರೆ ಅವರೇನು ಮಾಡಲು ಸಾಧ್ಯ ಎಂದು ಕೆಲವರು ವಾದಿಸುತ್ತಾರೆ. ಆಯ್ತಾ, ನಾವು ಮನೆ ಕಟ್ಟಿದಾಗ ತುಂಬ ವರ್ಷಗಳಾಯಿತು ನಾವು ಇಲ್ಲಿ ಬಂದು. ಅವತ್ತಿಂದ ಇವತ್ತು ಗಂಟೆ ನೋಡ್ತಿದ್ದೀವಿ. ಯಾವ ಪಕ್ಷ ಗೆದ್ರೂ ನಮಗೆ ಅನ್ನೋದು ವ್ಯವಸ್ಥೆ ಏನು ಮಾಡಿಲ್ಲ ಅಂದರೆ ಮಾಡಿಲ್ಲ. ವಾಸನೆ ಕುಡ್ಕೊಂಡು ನಾವು ಸಾಯ್ತಾ ಇದ್ದೀವಿ ಇಲ್ಲಿ. ಆಯಿತಾ, ಹಂದಿ ಒಂದು ಸಾಕಿಲ್ಲ ಅಷ್ಟೇ. ಬಾಕಿ ನಾಯಿದು ನರಿದು ಇಡೀ ರೋಡ್ ಇಡೀ ಗಲೀಜು. ಚರಂಡಿಗಳು ಬ್ಲ್ಯಾಕ್ ಆದರೆ ಇಲ್ಲ ಕಲ್ಲೇ ಬಿದ್ದೋಗ್ತದೆ. ಈ ಕಾಯಿಲೆ ಬಂದು ಸಾಯೋದ ನಾವು ಮಕ್ಕಳು ಮರಿನೆಲ್ಲ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ. ಎಷ್ಟು ವರ್ಷ ಆಯ್ತು ಚರಂಡಿ ಮಾಡಿ? ಚರಂಡಿ ಬರೀ ಎಲ್ದುಬಿಟ್ಟು ಗುಡ್ಡೆ ಹಾಕ್ಬಿಟ್ಟು ತಗೊಂಡು ಹೋಗ್ತಾರೆ. ಒಂದು ಚರಂಡಿ ನೋಡಿ ಉದ್ದಕ್ಕೂ ಹೋಗಿ ನೋಡಿ, ಎಲ್ಲ ಒಡೆದು ಬಿದ್ದೋಗುಂಟು. ನೀರಿಡೀ ಕಾಂಪೌಂಡ್ ಒಳಗೆ ಬರ್ತದೆ ಮನೆಗೆ. ಮೇನ್ ಚರಂಡಿ ಸಮಸ್ಯೆ ಉಂಟು. ತುಂಬ ಚರಂಡಿದೆ. ಮತ್ತು ನೀರದು ಸರಿ ಸಿಕ್ಕಲ್ಲ. ಬ್ಯಾಸಿಗೆಲ್ಲ ಬಂತು ಅಂದರೆ. ಈಗ ಏನೋ ಕುಂಡೆ ಮೆಸರಿ ನೀರು ಅಂತೇಳಿ ಸ್ವಲ್ಪ ಬಿಡ್ತಾ ಇದ್ದಾರೆ. ನೀರಿಗೂ ತುಂಬ ಕಷ್ಟನೇ. ರಸ್ತೆ ಅಂತೂ ಹೇಳೋದೇ ಬೇಡ. ರಸ್ತೆ ವ್ಯವಸ್ಥೆ ಅಂತೂ ಬೇಡ. ಇದೆಲ್ಲ ನೋಡಬೇಕಾದ್ರೆ ಒಂದು ಕಡ್ಡಿ ಕಸ ಬಿದ್ದರೆ ಗುಡಿಸೋರಿಲ್ಲ. ಆಗ ನಗರಸಭೆಯಲ್ಲಿ ಜನ ಬಿಡ್ತಿದ್ರು ಗುಡ್ಸೋಕ್ಕೆ. ಈಗ ಒಂದು ನಾಯಿ ಸಹ ಬರೋಕ್ಕಿಲ್ಲ ಒಂದು ಬೀದಿ ರೋಡ್ ಗುಡ್ಸೋಕ್ಕೆ. ಏನಂತ ಇವ್ರು ಜ್ಞಾನ ಮಾಡಿದ್ದಾರೆ. ನಮ್ಮ ಹತ್ರ ಕಂದಾಯಗಳು ಕಟ್ಟಿಸ್ಕೊತಾರೆ. ಕಸದ್ದು ನೀರುದು ಮನೆ ಕಂದಾಯ. ನಾವು ಧರ್ಮ ಕಷ್ಟಪಟ್ಟು ಕಟ್ಟೋಕ್ಕಿಲ್ವ ನಾವು? ನಮಗೇನು ಬಿದ್ದು ಸಿಗ್ತದ? ಗಿಡ ಬೆಳೆಸಿದ್ವ ದುಡ್ಡಿನ ಗಿಡ. ಸ್ವಲ್ಪ ಮಾನಸತ ಇರಬೇಕು ಅವರಿಗೆ. ಕೌನ್ಸಿಲರ್ ಬರ್ತಾರ? ಯಾವ ಕೌನ್ಸಿಲರ್ ಬರಲಿ ಏನೇ ಬರಲಿ, ಅವ್ರೇನು ಕೈಯಿಂದ ಮಾಡೋಕ್ಕಾಗ್ತದ? ಹೇಳಿ ನೋಡೋಣ. ಅವ್ರ ಕೈಯಿಂದ ಹಾಕೊಂಡು ಮಾಡೋಕ್ಕಾಗ್ತದ? ಅವರು ಮಾಡೋಷ್ಟು ಮಾಡ್ತಾರೆ. ಏನು ಸಣ್ಣ ಸರಿ ಆಗದೆ ಇದ್ರು ಅವ್ರೇನು ಮಾಡ್ತಾರೆ? ಇಲ್ಲಿ ಚರಂಡಿದು ಸರಿ ಇಲ್ಲ ನಮಗೆ. ಯಾವುದು ಮೊನ್ನೆ ಬಂದರು ಒಂದು ಸರಿ ಕ್ಲೀನ್ ಮಾಡಿ ಹೋದರು. ಎಲ್ಲ
ಇದು ನೋಣ ಅದೇ ನುಸಿ ಎಲ್ಲ ಹೀಗೆ ಮನೆಯೊಳಗಡೆ ಮಕ್ಕಳಿಗೆಲ್ಲ ಇದಾಗ್ತದೆ, ಕಚ್ಚುತ್ತಾ ಉಂಟು. ನಾಯಿಗಳೆಲ್ಲ ಇಲ್ಲೇ ಇರೋದು, ಎಲ್ಲ ತಂದುಬಿಟ್ಟು ಬಿಸ್ಕೆಟ್ ಅದೆಲ್ಲ ಇಲ್ಲಿ ತಂದು ಹಾಕ್ತಾರೆ. ಮಕ್ಕಳೆಲ್ಲ ಇಲ್ಲೇ ಓಡಾಡೋದು. ಆಟ ಆಡುವಾಗೆಲ್ಲ ಮಕ್ಕಳಿಗೆ ಏನಾದ್ರು ಕಚ್ಚಿದರೆ ಏನು ಮಾಡ್ತಾರೆ? ಏನು ನಮಗೇನಾದರೂ ಇದು ಕೊಡ್ತಾರೆ ಅವರು? ಇಲ್ಲಿ ಕೌನ್ಸಿಲರ್ದು ಹೇಳಿ ಪ್ರಯೋಜನ. ಅವಳು ಬಂದರೂ ಇದು ಬರಲ್ಲ. ಇಲ್ಲಿ ನೋಡಿ, ಇದು ನಮ್ಮದು ಇಲ್ಲಿ ಚರಂಡಿ ನೀರು ಬಂದು ಅಲ್ಲಿ ನಾವೇ ಅಲ್ಲಿ ಸರಿ ಮಾಡ್ಕೊಂಡಿದ್ದು. ಅವಳಿಗೆ ಹೇಳಿದ್ದು ಫೋನ್ ಮಾಡಿ ತೆಗಿತಾನೇ ಇಲ್ಲ ಅವಳು. ಫೋನ್ ಮಾಡಿದರೆ ಮತ್ತೆ ಲಾಸ್ಟಿಗೆ ಕಂಪ್ಲೇಂಟ್ ಸಹ ಕೊಟ್ಟಿದ್ದೀವಿ ನಗರಸಭೆಗೆ ಹೋಗಿ. ಅಲ್ಲಿ ನೋಡಿ ಬಂದು ಬೇಕಾದರೆ ನೋಡಿ, ಈಗ ನಾವು ಕರೆಕ್ಟ್ ಸರಿ ಮಾಡಿ ಇದು ಮಾಡ್ಕೊಂಡಿದ್ದೀವಿ. ಈಗ ಅಲ್ಲಿ ಚರಂಡಿ ಅಂದರೆ ಇಲ್ಲಿ ಅಲ್ಲೆಲ್ಲ ಹೋಗಿದೆ, ಅಲ್ಲಿ ತುಂಬಿ ಬಂದು ಇಲ್ಲಿಗೆ ಬಂದು ನೀರು ಸ್ಟಾಕ್ ಆಗೋದು. ಈಗ ಅದು ಹೊಡೆದೋದ್ರೆ ಯಾರು ಮಾಡಿ ಸರಿ ಮಾಡಿ ಕೊಡ್ತಾರೆ? ಪತ್ತೇನೆ ಇಲ್ಲ ಇಲ್ಲಿಗೆ. ಬಂದು ಕೇಳ್ಬೋದಲ್ಲ. ಈಗ ಇಲ್ಲಿ ಯಾರ್ದು ಏನು ಕಷ್ಟ ಸುಖ ಯಾರು ಜನರನ್ನ ಮಾತಾಡ್ಸೋದಿಲ್ಲ, ಬರೋದಿಲ್ಲ ಇಲ್ಲಿಗೆ. ಓಟಕ್ಕೂ ನಿಮಗೆ ಗೊತ್ತಿದೆ? ಓಟ್ ಹಾಕೋಕೆ ಗೊತ್ತೇ ಇಲ್ಲ ಅವ್ರನ್ನ. ಓಟ್ ಹಾಕಿದ ಮೇಲೆ ಓಟ್ ಹಾಕಿ ಗೆದ್ದಾಯ್ತಲ್ಲ, ಗೆದ್ದಾದ ಮೇಲೆ ಪತ್ತೇನೆ ಇಲ್ಲ. ಈಗ ಡೈರಿ ಉಂಟು, ಡೈರಿಲಿ ಅಲ್ಲಿ ಹಾಲು ಮಾರ್ಕೊಂಡಿದ್ದಾರೆ ಗಂಡ ಹೆಂಡತಿ. ಇಲ್ಲಿ ಕೆಲಸ ಮಾಡಲ್ಲ? ಇಲ್ಲಿ ಏನೇ ಕೆಲಸ, ಒಂದು ದಿವಸ ಈ ರೋಡಿಗೆ ನಡ್ಕೊಂಡು ಹೋಗೋದು ನಾನು ನೋಡಿಲ್ಲ ಯಾರನ್ನು. ಆ ಕೌನ್ಸಿಲರ್ ಯಾರಂತ ಇಲ್ಲಿ ಬೇರೆ ಪಬ್ಲಿಕ್ ಗೊತ್ತೇ ಇಲ್ಲ ಬಿಡಿ, ಯಾರಿಗೂ ಕೌನ್ಸಿಲರ್ ಅಂತ ಗೊತ್ತಿಲ್ಲ. ಅಲ್ಲ, ಬರೋದಿದ್ರು ಕೆಲಸ ಮಾಡಿದ್ದಾರೆ? ಎಲ್ಲಿ ಕೆಲಸ? ಆಗ ವಾರಕ್ಕೋ 2 ವಾರಕ್ಕೋ 3 ವಾರಕ್ಕೋ ಅಥವಾ ನಾವು 1 ತಿಂಗಳಿಗೆ ಒಂದು ಸಲ ಬರ್ತಾರೆ ಚರಂಡಿ ಕ್ಲೀನಿಗೆ ನಗರಸಭೆಯವರು. ನೀರೆಲ್ಲ ಹಾಕಿದೆ, ಎಲ್ಲ ಮೇಲೆ ಹಾಕ್ತಾರೆ ಹೋಗ್ತಾರೆ. ಇಲ್ಲಿ ಯಾರು ಕೋಳಿ ಸಾಕಿದ್ದಾರೆ ಸ್ವಲ್ಪ ಜನ, ಆ ಕೋಳಿಗಳೆಲ್ಲ ಪುನಃ ಎಳೆದು ಚರಂಡಿ ಹಾಕ್ತಾರೆ. ಇಲ್ಲಿ ಸ್ಮೆಲ್ಲಂತೂ ಹೇಳಿ ಪ್ರಯೋಜನ ಇಲ್ಲ. ಸರ್ ನೋಡಿ, ಪುಟಾಣ ನಗರಕ್ಕೆ ಒಂದೇ ರೋಡ್ ಇರೋದು. ಎಂಟ್ರಿನೂ ಅದರಲ್ಲೇ ಆಗಬೇಕು, ಎಕ್ಸಿಟು ಅದರಲ್ಲೇ ಆಗಬೇಕು. ಇಲ್ಲಿ 4-5 ರೋಡ್ಗಳಿಲ್ಲ. ಅದೇ ರೋಡಲ್ಲಿ ಓಡಾಡಬೇಕು ಪ್ರತಿಯೊಬ್ಬರು. ಕೌನ್ಸಿಲರ್ ಆಗಿರ್ಬೋದು, ನಮ್ಮ ಏರಿಯಾದ ಪ್ರತಿಯೊಬ್ಬರು ಅದರಲ್ಲೇ ಓಡಾಡಬೇಕು. ಹಾಗಾಗಿ ಮೇಯ್ನ್ ರೋಡೇ ಅದು. ಅಲ್ಲಿ ಕೆಲಸ ಏನೂ ಮಾಡಲ್ಲ. ಏನೇ ಬಂದರೂ ಚರಂಡಿ ಆಗಿರ್ಬೋದು, ರೋಡ್ ಆಗಿರ್ಬೋದು, ಎಲ್ಲ ಮೇಲ್ಗಡೆ ಕೆಲಸ ಮಾಡಿಸ್ತಿದ್ದಾರೆ. ಆ ರೋಡಲ್ಲಿ ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಸೈಡ್ ಕೊಡ್ಲಿಕ್ಕೆ ಜಾಗ ಇಲ್ಲ. ಎಷ್ಟು ಆಟೋ ಆಗಿರ್ಬೋದು, ಕಾರ್ ಆಗಿರ್ಬೋದು, ಚರಂಡಿ ಒಳಗೆ ಬೀಳಿಯುತ್ತೆ. ನಾವೇ ಎಷ್ಟೋ ಸಲ ಎದ್ಬಿಟ್ಟಿದ್ವಿ. ನಮ್ಮ ಹತ್ರ ವೀಡಿಯೋ ಫೋಟೋಸ್ ಎಲ್ಲ ಇದೆ. ನಾವು ಕಂಪ್ಲೇಂಟ್ ನಗರಸಭೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕೌನ್ಸಿಲರಿಗೆ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅದೊಂದರಲ್ಲೇ ಓಡಾಡಬೇಕು. ಅವ್ರ ಮನೆ ಇದೇ ಏರಿಯಾದಲ್ಲಿ ಇರೋದ್ರಿಂದ ಅವರು ಇದರಲ್ಲೇ ಓಡಾಡಬೇಕು. ಪ್ರತಿಯೊಬ್ಬರು ಹೇಳ್ತಾರೆ ಏನು ಕೆಲಸ ಮಾಡ್ತಿಲ್ಲ, ಏನು ಕೆಲಸ. ನಾವು ಯಾರಿಗೆ ಕಂಪ್ಲೇಂಟ್ ಕೊಡೋಣ? ನಗರಸಭೆ ಕಂಪ್ಲೇಂಟ್ ಕೊಟ್ಟಾಯಿತು, ಪ್ರತಿಯೊಬ್ಬರು ಕಂಪ್ಲೇಂಟ್ ಕೊಡಿ. ಇನ್ನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಷ್ಟೇ, ಅದೊಂದು ಬಾಕಿ ಇದೆ. ಇನ್ನು ಅವ್ರು ಕೆಲಸ ಮಾಡ್ತಿಲ್ಲ ಅಂತ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಷ್ಟೇ. ಎಲ್ಲರನ್ನೂ ಕೇಳಿ ನೋಡಿ, ಯಾರೋ ಒಬ್ಬರು ಮಾತಾಡ್ತಾರೋ, ಇಡೀ ಏರಿಯಾ ಮಾತಾಡ್ತಾರೆ ಏನು ಕೆಲಸ ಮಾಡ್ತಿಲ್ಲ ಅಂತ. ನಾವು ಅವ್ರನ್ನ ದೂರ್ತಾ ಇಲ್ಲ. ಪರ್ಸ್ನಲಾಗಿ ನಮ್ಮ ಮನೆ ಕೆಲಸ ಅವ್ರು ಮಾಡೋದು ಬೇಡ, ಏರಿಯಾದಲ್ಲಿ ಮಾಡಲಿ. ನಾವು ಕಟ್ಟೋ ಟ್ಯಾಕ್ಸಿಗೆ ಒಂದು ರೋಡ್ ಆಗಬೇಕು, ಚರಂಡಿ, ನೀರು, ಲೈಟ್ಸ್, ಇಷ್ಟು 4 ನಾವು ಕೇಳ್ತಿರೋದು. ನಮ್ಮ ಮನೆಗಳಿಗೆ ಬಂದು ಕೆಲಸ ಮಾಡಿ, ನಮ್ಮ ಮನೆಗೆ ಬಂದು ನಮಗೆ ಅನ್ನ ಹಾಕಿ ನಮಗೆ ದುಡ್ಡು ಕೊಡಿ ಅಂತ ನಾವೇನು ಕೇಳ್ತಿಲ್ಲ. ಕೆಲಸ ಮಾಡಿ, ನಾವು ಅಷ್ಟನ್ನೇ ಕೇಳ್ತಿರೋದು. ಕೆಲಸ ಮಾಡಿದ್ರೆ ತಾನೇ ನಿಮಗೂ ಫ್ಯೂಚರೇ. ಇವಾಗ ಕೆಲಸ ಮಾಡಿದ್ರೆ ನಿಮಗೆ ಅಲ್ವಾ ಹೆಸರು. ನೀವು ಏನಕ್ಕೆ ಕೌನ್ಸಿಲರ್ ಆದರೆ, ಏನಕ್ಕೆ ಏರಿದ್ರೆ ಕೌನ್ಸಿಲರ್ ಅಂತ ನಾನು ನಿಮ್ಮನ್ನು ಮಾತ್ರ ದೂರದಲ್ಲ, ಎಲ್ಲರನ್ನೂ ದೂರ್ತಾ ಇದ್ದೀನಿ. ನಾನು ಟೋಟಲ್ ನಗರಸಭೆನೇ ದೂರ್ತಾ ಇದ್ದೀನಿ. ನಮ್ಮ ಪುಟಾಣಿ ನಗರಕ್ಕಂತೂ ಏನೂ ಕೆಲಸ ಮಾಡ್ತಿಲ್ಲ. ನಮಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಕೊನೆಯದಾಗಿ ಈ ನ್ಯೂಸ್ ಮಾಡ್ತಿರೋದಷ್ಟೇ. ನಮಗೆ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟು ಫೋಟೋಸ್ ವೀಡಿಯೋಸ್ ಮಾಡಿ ಎಲ್ಲ ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಸಾಕಾಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಲಾಸ್ಟಿಗೆ ಕೊನೆ ಒಂದು ನಿರ್ಧಾರ ತಗೊಂಡು ಜನರ ಜ್ವಲಂತ ಸಮಸ್ಯೆಗಳನ್ನು ಮರೆತು ದಿನದೂಡುತ್ತಿರುವ ನಗರಸಭೆಯ ಕಾರ್ಯವೈಖರಿ ಪ್ರಶ್ನಾರ್ಹವಾಗಿ ಪರಿಣಮಿಸಿದೆ. ಆಡಳಿತಾವಧಿ ಮುಗಿಯುವ ಹಂತದಲ್ಲಿದ್ದರೂ ಜನರ ಅಸಮಾಧಾನಕ್ಕೆ ಉತ್ತರಗಳಿಲ್ಲ. ಭರವಸೆ ಆಶ್ವಾಸನೆಗಳಲ್ಲೇ ಕೆಲವು ಕೌನ್ಸಿಲರ್ಗಳು ಕಾಲಹರಣ ಮಾಡ್ತಿರುವುದು ಸುಳ್ಳಲ್ಲ. ಕಳೆದ ಅವಧಿಯಲ್ಲಿ ಈ ವಾರ್ಡ್ ಕೌನ್ಸಿಲರ್ ಆಗಿದ್ದ ಉಣ್ಣಿಕೃಷ್ಣ ಅವರ ಸ್ಪಂದನೆಯನ್ನು ಸ್ಮರಿಸಿಕೊಳ್ಳುವ ನಿವಾಸಿಗಳು ಕೂಡಲೇ ಚರಂಡಿ, ರಸ್ತೆ ಮತ್ತು ಬೀದಿ ದೀಪ ಸಮಸ್ಯೆಗೆ ಸ್ಪಂದಿಸದಿದ್ದರೆ ಮುಂದಾಗುವ ಪರಿಣಾಮಗಳನ್ನು ಸಂಬಂಧಿಸಿದವರೇ ಎದುರಿಸಬೇಕೆಂದು ಸವಾಲ್ ಹಾಕುತ್ತಾರೆ. ಚಿತ್ತಾರ ನ್ಯೂಸ್, ಮಡಿಕೇರಿ.